ನಾನು ಯಾವಾಗಲೂ 6 ವರ್ಷದ ಹಿಂದೆ ಹೋಗಿದ್ದೆ, ಮತ್ತೆ ಆ ಅದೃಷ್ಟ ಇವಾಗ ಬಂತು ಅನ್ಸುತ್ತೆ. ಅಲ್ಲ, ಅದು ನಾಳೆನೇ ಹೋಗೋದಾ? ಬರೋ ಶನಿವಾರ ಹೋಗ್ಬೋದಲ್ವಾ? ಅಮ್ಮ, ನಾಳೆ ಶುದ್ಧ ಪಾಡ್ಯಮಿ. ದೇವ್ರ ಪೂಜೆ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ನಾಳೆನೇ ಹೋಗ್ತಾ ಇದ್ದೀವಿ. ನೀನು ಹಾಗೆ ನಿರ್ಧಾರ ಮಾಡಿದ್ಮೇಲೆ ಹಾಗೆ ಮಾಡೋಣ ರಾಜು. ಆದ್ಯಾ, ಟ್ರಿಪ್ ಕ್ಯಾನ್ಸಲ್ ಆದ ಹಾಗೆ. ಖಂಡಿತ ಕಳ್ಸಲ್ಲ. ಒಂದು ಕಡೆ ಮದುವೆ ದಿನ ಹತ್ರ ಬರ್ತಾ ಇದೆ, ಇನ್ನೊಂದು ಕಡೆ ಮಾವ ನನ್ನ ಪ್ರೀತಿನ ಒಪ್ಕೋತಾರೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೇ ಸೀನು, ಈ ರಿಂಗ್ ಹೆಂಗಿದ್ಯೋ? ಲೇ ಸೀನು, ಈ ರಿಂಗ್ ಹೆಂಗಿದೆಯೋ ಹೇಳು ಅಂತಂದ್ರೆ ಹೇಳ್ತಿಲ್ವಲ್ಲ, ಯಾಕೆ? ಲೇ ಲೇ ಸೀನು, ಏನಪ್ಪ? ಏನು ಅಷ್ಟು ಸೈಲೆಂಟ್ ಆಗಿದ್ಯಾ? ಏನು ಯೋಚನೆ ಮಾಡ್ತಿದ್ದೆ ನೀನು? ಓಹ್, ಮದುವೆ ಆದ ನಂತರ ಲೈಫ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಅದೆಲ್ಲ ಏನೂ ಇಲ್ಲ ಅಪ್ಪ. ಏನು ಇಲ್ಲ ಅಂತಿದ್ಯಲ್ಲೋ, ಯಾಕೋ? ನಿನ್ನ ಮುಖ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಕಣೋ, ಏನೋ ಬೇಜಾರ್ಲಿದ್ಯಾ ಅಂತ. ಹೇಳು, ನಿನ್ನ ನೋವೇನ ಹೇಳು, ನಾನು ನೋಡ್ಕೋತೀನಿ. ಹೇಳಿದ್ರೆ ಸರಿ ಮಾಡೋಕ್ಕಾಗಲ್ಲ ಅಪ್ಪ. ಅರೆ ಹೇಳು ಅಂತಿದ್ರೆ. ಲೇ ಹುಚ್ಚ, ಹೇಳಿದ ಮಾತ್ರಕ್ಕೆ ಅದು ಸರಿ ಮಾಡೋಕ್ಕಾಗಲ್ಲ ಅಂತಾನೆ ಅನ್ಕೋ, ಆದ್ರೆ ಅದಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕಣ. ಎಷ್ಟೇ ಪ್ರಯತ್ನ ಪಟ್ರು ಪ್ರಯೋಜನ ಇಲ್ಲ ಅಪ್ಪ. ನಿಜನೇ ಕಣ, ಮನ್ಸಲ್ಲೇ ನೋವು ಪಟ್ರೆ ಲಾಭನೂ ಇರಲ್ಲ ಕಣೋ. ಧೈರ್ಯವಾಗಿ ಹೊರಗಡೆ ಹೇಳಬೇಕು, ಆವಾಗ ಆ ಸಮಸ್ಯೆಗೆ ಪರಿಹಾರ ಇದೆಯೋ ಇಲ್ವೋ ನಾನು ಹೇಳ್ತೀನಿ. ಬೇಡ ಬಿಡಿಯಪ್ಪ, ನನ್ನ ಪ್ರಾಬ್ಲಮ್ನ ನಿಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ನೋಡೋ, ನಿಮ್ಮ ಅಪ್ಪ ಮೈ ಬಗ್ಗೆ ಕೆಲಸ ಮಾಡಲ್ಲ ನಿಜ, ಆದ್ರೆ ಸಲಹೆ ಕೊಡೋದ್ರಲ್ಲಿ ಫಸ್ಟ್ ಕಣೋ. ಹೇಳು, ನಿನ್ನ ಸಮಸ್ಯೆ ಏನು ಹೇಳೋ, ಒಳ್ಳೆ ಸಲಹೆ ಕೊಡ್ತೀನಿ, ಹೇಳೋ. ನೋಡು, ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾದ್ರೂ ಸರಿ, ಪರಿಹಾರ ನಿನ್ನ ಹತ್ರನೇ ಇರುತ್ತೆ ಕಣೋ. ಅಪ್ಪ, ನಿಜವಾಗ್ಲೂ ಪರಿಹಾರ ಸಿಗುತ್ತಾ? ಲೇ, ಬೆಂಕಿ ಇಲ್ದೇನೆ ಹೊಗೆ ಬರಲ್ಲ, ಪರಿಹಾರ ಇಲ್ದಿರೋ ಪ್ರಾಬ್ಲಮ್ ಇರಲ್ಲ. ಹೇಳೋ. ಅಪ್ಪ, ಅದು ಹೇಳೋ. ಲೇ, ನಿಮ್ಮ ಅಪ್ಪ ಹೇಳ್ತಿದ್ರು ಕೂಡ ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನಾನು ಇರ್ಬೇಕಾದ್ರೆ ನಿಂಗೆ ಯಾವ ಸಮಸ್ಯೆನೂ ಬರಕ್ ಬಿಡಲ್ಲ ಕಣ. ಅರೆ, ನಾನು ಇದನ್ನೆಲ್ಲ ಹೇಳು. ಬೇಡ ಬಿಡಿಯಪ್ಪ, ಯಾಕೋ ನಿಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಲೇ, ನೀನ್ ಕೂಡ ನಿಮ್ಮ ಅಮ್ಮನ ಹಾಗೆ ನನ್ನ ಕೀಳಾಗಿ ನೋಡ್ತಿದ್ದೆ ಕಣ. ಸರಿ, ಪರವಾಗಿಲ್ಲ, ಫಸ್ಟ್ ಟೈಮ್ ಆಗಿರೋದಕ್ಕೆ ಬಿಡ್ತಾ ಇದ್ದೀನಿ. ಹೇಳು, ನಿನ್ ಪ್ರಾಬ್ಲಮ್ ಏನು ಹೇಳು. ಹೇಳು, ನಾನು ಇದೀನಲ್ವಾ. ಏ ಸೀನು, ಏನೋ ನೀನ್ ಮಾಡ್ತಾ ಇರೋ ಕೆಲಸ? ಬಾ ಇಲ್ಲಿ. ಅಮ್ಮ, ನಾನೇನಮ್ಮ ಮಾಡಿದೆ? ಚಾರು ನಿನ್ ಪಕ್ಕ ಕುತ್ಕೊಳಕ್ ಬಂದಾಗ ಚೇರ್ ಮೇಲೆ ನೀರ್ ಹಾಕಿ ಯಾಕೋ ಅವಳಿಗೆ ಅವಮಾನ ಮಾಡ್ದೆ ಅಂತ ಹುಡುಗಿ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಪಾಪ ಸುತ್ಕೊಳತ್ತೆ ಕಣೋ. ಬಾ, ಆ ಹುಡುಗಿ ಕ್ಷಮೆ ಕೇಳುವಂತೆ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ಬೈ ಮಿಸ್ ಆಗಿ ನೀರ್ ಚೆಲ್ತು, ಅದಕ್ಕೆ ಕುತ್ಕೊಳಕ್ ಆಗ್ಲಿಲ್ಲ. ಅದು ಅಲ್ಲದೆ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು ಅಂತ ನೀನೇ ಹೇಳ್ತಿರ್ತೀಯಲ್ಲಮ್ಮ. ಅವಳಿಗೆ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋ ಅಂತ ಅದೃಷ್ಟ ಇಲ್ವೇನೋ? ಕರೆಕ್ಟಾಗಿ ಹೇಳಿದೆ ಕಣ ಸೀನು, ಕರೆಕ್ಟ್ ಅಲ್ವಾ ಪದ್ಮ? ನೀವು ಸುಮ್ಮನೆ ಇರಿ ಮೊದಲು. ನಿಮ್ಮಿಂದಾನೆ ಇವನ್ ಹೀಗೆಲ್ಲ ಆಡ್ತಾ ಇರೋದು. ಏನೇ ಪದ್ಮ, ನೀನು ನಮ್ಮ ಮಗನ ಮಾತನ್ನ ಬಿಟ್ಟು ಆ ಚಾರು ಮಾತನ್ನ ನಂಬ್ತಿದ್ದಿಲ್ಲ ಯಾಕೆ? ಇವನು ಏನೇ ಕೆಲಸ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಏನಾ?
ಹೌದಾ? ದಿನ ಇವನ್ ಜೊತೆನೆ ಇದ್ದು ಇವನನ್ನ ಹಾಳು ಮಾಡ್ತಿದ್ದೀರಾ ಅಂತ ಅಣ್ಣಂಗ್ ಹೋಗಿ ಹೇಳ್ತೀನಿ. ಲೇ 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 ಲೇ, ಬೇಡ 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 ಬೇಡ, ನೀವೇ ಮಾತಾಡ್ಕೊಳ್ಳಿ. ಅಲ್ವೋ, ನಾನ್ ನಿನ್ನನ್ನ ಹೇಗೆಲ್ಲ ಬೆಳೆಸಿದೀನಿ. ತುಂಬಾ ಮುದ್ದಾಗಿ ಯಾವ ಕಷ್ಟನೂ ಗೊತ್ತಿಲ್ಲದೆ ಇರೋ ಹಾಗೆ ಬೆಳೆಸಿದೀನಿ. ಆದ್ರೆ ನೀನ್ ಯಾಕೋ ಹೀಗೆಲ್ಲ ಆಡ್ತಾ ಇದ್ಯಾ? ಅವಳು ನಿನ್ ಹೆಂಡತಿ ಆಗೋಳು ಕಣೋ, ನಿನ್ಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ. ಅಲ್ವೋ, ನಮ್ ಮನೇಲಿ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಗೊತ್ತಲ್ವಾ? ಅಂತ ಮನೇಲಿ ಅವಳ ಕಣ್ಣಲ್ಲಿ ನೀರ್ ಹಾಕಿಸ್ತೀಯಲ್ಲ. ಅಮ್ಮ, ನನಗ್ ಚಾರು ಮೇಲೆ ಕೋಪ ಗೀಪ ಏನೂ ಇಲ್ಲ. ಆದ್ರೆ ಏನು? ಏನಾದ್ರೆ? ಅಷ್ಟಕ್ಕೂ ಚಾರು ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ಹೇಳೋ, ಚಾರು ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಿನ್ನಿಂದಾಗಿ ಚಾರು ಇನ್ನೊಂದ್ಸಲ ಕಣ್ಣಲ್ಲಿ ನೀರೇನಾದ್ರೂ ಹಾಕಿದ್ರೆ ಮಗ ಅಂತ ಕೂಡ ನೋಡಲ್ಲ. ಅರ್ಥ ಆಯ್ತಾ? ಅತ್ಗೆ ಅತ್ಗೆ, ಏನು? ಈ ನೆಕ್ಲೆಸ್ ನೋಡ್ದ್ಯಾ? 10 ತೊಲ ಇದೆಯಂತೆ. ಚಾರು ಅವರಪ್ಪ ನಿನ್ಗೋಸ್ಕರ ಮಾಡಿಸಿದ್ದಾರೆ. ಅಯ್ಯೋ ದೇವ್ರೆ, ಎಷ್ಟು ಚೆನ್ನಾಗಿದೆ ಪಾರ್ವತಿ. ಇಷ್ಟೇ ಏನತ್ಗೆ, ನಿಮಗೋಸ್ಕರ 5 ಸೀರೆ ತಗೊಂಡಿದಾರಂತೆ. ಅದು ಕೂಡ ಸೋಲಾಪುರಿಂದ ತರಿಸಿದಾರಂತೆ. ಎಷ್ಟು ಅದೃಷ್ಟ ಮಾಡಿದ್ದೀರಾ ಅತ್ಗೆ ನೀವು. ಮದ್ವೆಗೂ ಮುಂಚೆ ಇಷ್ಟು ಒಡವೆ ಸೀರೆನ ಯಾರು ಕೊಟ್ಟಿರಲ್ಲ. ಅಷ್ಟಕ್ಕೂ ನಮ್ ಸೀನು ಹುಟ್ಟಿರೋದೇ ಅದೃಷ್ಟ ಪಾರ್ವತಿ. ಇವನಿಂದನೇ ಅಲ್ವಾ ಇದೆಲ್ಲ. ಲೋಕಂದ, ಮನೆಗೆ ನಿನ್ನಂತನೊಬ್ಬ ಇದ್ರೆ ಸಾಕು. ನೀನು ಚಾರುನ ಮದ್ವೆ ಆಗೋ ಒಪ್ಪಿದ್ದಕ್ಕೆ ಅಲ್ವಾ ನನಗಿದೆಲ್ಲ ಸಿಗ್ತಾ ಇರೋದು. ನನ್ನ ಮಗ ಬಂಗಾರ. ಅತ್ಗೆ, ಇಷ್ಟೊತ್ತು ಬೈದೆ ಅಲ್ವೇನೆ? ಸೀರೆ ಒಡವೆ ಬರ್ತಿದ್ದಾಗೆ ಮಗ ಬಂಗಾರ ಆಗೋದ್ನಾ? ನೋಡ್ದೇನೋ ಸೀನು, ನಿಮ್ಮ ಅಮ್ಮ ದುಡ್ಡಿನ ಹುಚ್ಚಿ ಕಣೋ. ಅವಳ ಕಣ್ಣಿಗೆ ದುಡ್ಡು ಬಿಟ್ರೆ ಇನ್ನೇನು ಕಾಣಿಸಲ್ಲ. ದುಡ್ಡಿನ ಜೊತೆಗೆ ಚಾರು ಕೂಡ ಅಷ್ಟೋ ಇಷ್ಟೋ ಅಂದವಾಗಿರೋದಕ್ಕೆ ಸರಿ ಹೋಯ್ತು ಕಣೋ. ಇಲ್ಲ ಅಂದಿದ್ರೆ ದುಡ್ಡುಗೋಸ್ಕರ ಯಾರನ್ನಾದ್ರೂ ಗಂಟಾಗ್ತಿದ್ಲು ನಿಂಗೆ. ಹೌದಪ್ಪ, ಅಮ್ಮನಿಗೆ ದುಡ್ಡೇ ಮುಖ್ಯ. ನನ್ನ ಮನ್ಸಲ್ಲಿರೋದನ್ನ ಯಾಕೋ ಅರ್ಥನೇ ಮಾಡ್ಕೋತಾ ಇಲ್ಲ. ಅಯ್ಯೋ ನಿನ್ನ, ಇವನೇನು ಇಂಥ ಸೆಂಟಿಮೆಂಟ್ ಎಲ್ಲ ಹೇಳಿ ಹೋಗ್ತಾ ಇದ್ದೀನ. ಸಾರಿ ಅಂಕಲ್, ನೀವಿರೋದ್ ನಾನು ನೋಡಿಲ್ಲ. ಮನೇಲಿ ಹಾಡಾಡೋದು ಅಭ್ಯಾಸ. ಇದು ನಮ್ಮನೇನೆ ಅಂತ ಅನ್ಕೊಂಡು ಹಾಡಾಡ್ಕೊಂಡು ಬಂದೆ ಅಂಕಲ್. ದೇವ್ರ ಮೇಲೆ ಒಂದು ಭಕ್ತಿಗೀತೆ ಹಾಡು ನೋಡೋಣ. ಹಾಡಮ್ಮ. ಬರಲ್ಲ ಅಂಕಲ್. ಹಾಗಾದ್ರೆ ಸಿನಿಮಾ ಹಾಡಿನ ಮೇಲಿರುವಂಥ ಶ್ರದ್ಧೆ ಭಕ್ತಿ ಹಾಡುಗಳ ಮೇಲಿಲ್ಲ ಅಂತಾಯ್ತು. ಹೋಗ್ಲಿ, ರಾಮಾಯಣ ಮಹಾಭಾರತ ಅಂದ್ರೆ ಗೊತ್ತಾ? ಹಾ, ನಮ್ಮ ಅಜ್ಜಿ ಓದೋ ಪುಸ್ತಕಗಳು. ಅಲ್ಲ ಅಲ್ಲ, ಅದು ಎಲ್ಲರೂ ಓದ್ಬೇಕಾಗಿರುವಂಥ ಪುಸ್ತಕ. 6 ವರ್ಷದಿಂದ 60 ವರ್ಷದವರೆಗೂ. ಅಂಕಲ್, ಅದ್ರಲ್ಲಿ ಏನಿರತ್ತೆ? ನಾವು ಹೇಗಿರಬೇಕು, ಹೇಗಿರಬಾರ್ದು ಅಂತ ಅರ್ಥ ಆಗತ್ತೆ. ಓದ್ತೀನಿ ಅಂಕಲ್, ನಾನು ಕೂಡ ಓದ್ತೀನಿ. ಏನ್ರಿ? ಅಷ್ಟಕ್ಕೂ ತಗೊಳ್ಳಿ. ಏನಮ್ಮ ಇಲ್ಲಿಗೆ ಬಂದಿದ್ಯಾ? ಆದ್ಯ ಮತ್ತೆ ರಾಜಲಕ್ಷ್ಮಿನ ಕರ್ಕೊಂಡು ಹೋಗಕ್ ಬಂದೆ ಅಂಕಲ್. ಅವರಿಬ್ರು ರೆಡಿ ಆಗ್ತಿದ್ರಮ್ಮ. ಸರಿ ಆಂಟಿ, ನಾನು ಹೋಗ್ತೀನಿ, ಆಮೇಲೆ ಬರ್ತೀನಿ. ಹಾ, ನಿಂತ್ಕೊಳ್ಳಮ್ಮ. ಅವ್ರಿಗೋಸ್ಕರ ಬಂದಿದ್ಯಾ ತಾನೆ, ಮಾತಾಡಿಸ್ಕೊಂಡೆ ಹೋಗ್ಬೋದಲ್ಲ? ಸರಿ ಅಂಕಲ್. ಸರಿ,
ಇನ್ನೇನು ವಿಶೇಷಗಳು? ಓದು ಚೆನ್ನಾಗಿ ನಡೀತಾ ಇದೆಯಾ? ಹಾ ಚೆನ್ನಾಗಿ ಓದ್ತಿದ್ದೀನಿ ಅಂಕಲ್. ವಿಶೇಷ ಏನಂದ್ರೆ ಕಾಲೇಜು ಚೆನ್ನಾಗಿದೆ, ಸ್ಟೂಡೆಂಟ್ಸು ಇನ್ನೂ ಚೆನ್ನಾಗಿದ್ದಾರೆ. ಎಲ್ರೂ ಚೆನ್ನಾಗಿ ಓದ್ತಿದೀವಿ ಅಂಕಲ್. ಛಾಯಾ, ಇವ್ರು ಕೇಳ್ತಿರೋದು ಆದ್ಯ ಮತ್ತೆ ರಾಜಲಕ್ಷ್ಮಿ ಬಗ್ಗೆ. ಅವ್ರಿಗೇನ್ ಅಂಕಲ್, ಮುತ್ತು ರತ್ನಗಳು. ಆದ್ಯ ಓದೋದ್ರಲ್ಲಿ ಫಸ್ಟು, ರಾಜಲಕ್ಷ್ಮಿ ಆಟದಲ್ಲಿ ಫಸ್ಟು. ಮತ್ತೆ ನೀನ್ ಯಾವ್ದ್ರಲ್ಲಿ ಫಸ್ಟು? ಅಂದ್ರೆ ಅವರಿಬ್ರನ್ನ ಮುಂದೆ ತಳ್ಳೋದ್ರಲ್ಲಿ ಫಸ್ಟು. ಸರಿ ಹೋಯ್ತು, ಒಳ್ಳೆ ಸ್ನೇಹಿತರೆ ನೀವುಗಳು. ನೋಡಮ್ಮ, ಆಟ ಪಾಠದ ಮೇಲಲ್ಲ, ಓದಿನ ಮೇಲೆ ದೃಷ್ಟಿ ಇಡಿ. ಕಾಲ ವ್ಯರ್ಥ ಆಗೋದ್ರೆ ವಾಪಸ್ ಬರಲ್ಲಮ್ಮ. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹೆಸರು ಸಂಪಾದಿಸಿ, ಆಯ್ತಾ? ಹಾಗೆ ಆಗ್ಲಿ ಅಂಕಲ್. ಹೌದು, ನಿಮ್ಮ ಕಾಲೇಜಲ್ಲಿ ಎಲ್ಲೋ ಟೂರ್ಗೆ ಹೋಗ್ತಾರೆ ಅಂತ ಆದ್ಯನೂ ರಾಜಲಕ್ಷ್ಮಿನೂ ಮಾತಾಡೋದು ಕೇಳಿಸ್ಕೊಂಡೆ. ನಿಜನೇನಾ? ಹಾ ಅಂಕಲ್, ನಿಮ್ಗೊಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ನಮ್ ಕಾಲೇಜವರು ಟ್ರಿಪ್ ಕಂಡಕ್ಟ್ ಮಾಡ್ತಿದ್ದಾರೆ. ನಮ್ ಕಾಲೇಜಲ್ಲಿ ಎಲ್ರೂ ಹೋಗ್ತಿದೀವಿ. ಎಲ್ರು ಅಂದ್ರೆ ಆದ್ಯ ರಾಜಲಕ್ಷ್ಮಿ ಕೂಡ ಬರ್ತಿದಾರಾ? ಅಯ್ಯೋ ಇಲ್ಲ ಅಪ್ಪ. ಖಂಡಿತ ಹೋಗ್ಲೇಬೇಕು ಅಂತೇನಿಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಿದ್ದಾರೆ ಅಷ್ಟೇ. ಸುಮ್ಮನೆ ಕಾಲೇಜಿಗೆ ಹೋಗಿ ಓದ್ಕೊಳ್ಳಿ. ಏನು ನೀವಿಬ್ರು ಹಾಗೆ ನೋಡ್ತಾ ಇದ್ದೀರಲ್ಲ? ಅಮ್ಮ ತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ. ಬಂದ್ರೆ ನಾವ್ ಹೋಗ್ಬೋದು. ಪೆದ್ದು ನಿನ್ನೆ ಕಾಲೇಜು ಟೂರ್ ಅಂತೇನೋ ನೀವಿಬ್ರು ಮಾತಾಡ್ತಿದ್ರಲ್ಲೇ, ಅವ್ರು ಕೇಳಿದಾಗ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ಬೋದಿತ್ತಲ್ವೇನೆ? ಅಪ್ಪನ ಮುಂದೆ ಹೇಳಕ್ಕೆ ಭಯ. ಆಡ್ತಿದ್ಯಾ? ನಾನ್ ಕೋತಿತರ ಆಡ್ತಿಲ್ವೇ? ಅಲ್ಲಿಗೆ ಹೋದ್ಮೇಲೆ ನಾವೆಲ್ಲರೂ ಎಂಜಾಯ್ ಮಾಡೋಣ ಅನ್ಕೊಂಡೆ. ರಾಮ ರಾಮ, ನಿಮ್ಮಪ್ಪ ಯಾವತ್ತೂ ಇಲ್ದೆ ಟ್ರಿಪ್ಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ದಾರೆ. ಹೌದು ಅಪ್ಪ, ಹೋಗ್ತಾ ಇದೀವಿ ಅಂತ ಒಂದ್ ಮಾತು ಹೇಳಕ್ಕಾಗಿಲ್ವೇನೆ? ಅದಕ್ಕೆ ನೀನೇನ್ ಹೇಳ್ದೆ? ಇಲ್ಲ ಅಪ್ಪ ಅಂತ ಹೇಳಿ ಕೋಲೆ ಬಸ್ವಂತರ ತಲೆ ಆಡಿಸ್ದೆ. ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿರೋ ತರ. ನನ್ನ ಆಸೆ ಎಲ್ಲ ನಿರಾಸೆ ಮಾಡ್ಬಿಟ್ಟಿಯಲ್ಲೇ. ಛಾಯಾ, ನೀನು ಟ್ರಿಪ್ಗೆ ಬರ್ತೀನಿ ಅಂತ ಹೇಳಿದಾಗ ನಾನು ತುಂಬಾ ಹ್ಯಾಪಿಯಾಗಿ ಫೀಲ್ ಆದೆ. ಆದ್ರೆ ರಾಜಲಕ್ಷ್ಮಿ ಮಾತು ಕೇಳಿದ್ಮೇಲೆ ಗೊತ್ತಾಯ್ತು ನಮ್ಗೆಲ್ಲ ಟ್ರಿಪ್ಗೆ ಹೋಗೋ ಯೋಗ ಇಲ್ಲ ಅಂತ. ಅದ್ ಹಾಗಲ್ಲ ಆದ್ಯಾ, ನನ್ನ ಆಸೆ ಎಲ್ಲ ನೀರ್ ಪಾಲಾಯ್ತು. ಟ್ರಿಪ್ಗೆ ಇನ್ನೆಲ್ಲ ಹೋಗ್ತೀವಿ?
ರಾಜಲಕ್ಷ್ಮಿ ಬರಲ್ಲ ಅಂದ್ರೆ ನೀನ್ ಬರಲ್ಲ, ನೀವಿಬ್ರು ಬರಲ್ಲ ಅಂದ್ರೆ ನಾನು ಹೋಗಲ್ಲ. ಸರಿ ಸರಿ, ಬೇಕು ಅಂದ್ರೆ ನಾವು 3 ಜನನು ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗೋದ? ಎತ್ತು ಹೋಗಿ ಕುಂಟೆ ಬಿಲ್ಲೆ ಮರಕೋತಿ ಆಟ ಆಡೋಣವಾ? ಸರಿನಾ? ಹಾ ಸರಿ. ನೀನು ಏನ್ ಮಾಡ್ತೀನಿ? ಹಾಯ್ ಗರ್ಲ್ಸ್. ಗುಡ್ ಮಾರ್ನಿಂಗ್ ಸರ್. ಹಾಯ್ ಸರ್. ರಾಜಲಕ್ಷ್ಮಿ, ನಾಳೆ ಟೂರಿಗೆ ಬರ್ತಿದ್ಯಲ್ವಾ? ಆದ್ಯ ರಾಜಲಕ್ಷ್ಮಿ ಕೂಡ ಬರ್ತಿದಾರಾ? ಇಲ್ಲ ಅಪ್ಪ, ಖಂಡಿತ ಹೋಗ್ಲೇಬೇಕು ಅಂತೇನಿಲ್ಲ. ಸುಮ್ಮನೆ ಕಾಲೇಜಿಗೆ ಹೋಗಿ ಓದ್ಕೊಳ್ಳಿ. ಹಾ ಸರಿ ಹೇಳು, ಬರ್ತಿದ್ಯೋ ಬರಲ್ವೋ ಹೇಳು, ಕರೆಕ್ಟಾಗಿ ಹೇಳು. ಅದು ಬರ್ತಿದೀವಿ ಸರ್. ವೆರಿ ಗುಡ್. ನಿನ್ ಪ್ರಾಕ್ಟೀಸಿಗೆ ಬಂದ ಹಾಗೆ ಲೇಟಾಗಿ ಬರ್ದೇನೆ ಅರ್ಲಿಯಾಗಿ ಬಂದ್ಬಿಡು, ಬಸ್ ರೆಡಿ ಇರುತ್ತೆ. ಹಾ ಆಯ್ತು ಸರ್. ನೀವು ಕೂಡ ಅರ್ಲಿಯಾಗಿ ಬಂದ್ಬಿಡಿ. ಏನೋ ನಿಜವಾಗ್ಲೂ ನಾವು ಟ್ರಿಪ್ಗೆ ಹೋಗ್ತಿದೀವಾ? ನಿಮ್ಮ ಅಪ್ಪನ ಹತ್ರ ಹೋಗಲ್ಲ ಅಂತ ಹೇಳಿದೆ. ನಾವು ಸೆಂಡ್ ಆಫ್ ಕೊಡೋಕ್ಕೂ ಇಲ್ಲಿಗೆ ಬರಕ್ ಆಗಲ್ವಲ್ಲೇ? ಏನೋ ಒಂದ್ ಮಾಡಿ ಟ್ರಿಪ್ಗೆ ಹೋಗೋಣವಾ ಛಾಯಾ? ನನ್ಗೇನು ಅರ್ಥ ಆಗ್ತಿಲ್ಲ ರಾಜಲಕ್ಷ್ಮಿ. ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತಿದ್ಯಾ. ಕೋಚ್ ಸರ್ ಕರೆದಿದ ತಕ್ಷಣ ಟ್ರಿಪ್ಗೆ ಬರೋದಿಕ್ಕೆ ನೀನ್ ರೆಡಿ ಆಗ್ಬಿಟ್ಯಾ? ಅದ್ ಹಾಗಲ್ಲ ಛಾಯಾ, ಸರ್ಗೆ ಹೇಳ್ಬಿಟ್ಟಿದ್ದೀನಲ್ವಾ, ಇವಾಗ ನಾವು ಟ್ರಿಪ್ಪಿಗೆ ಹೋಗದೆ ಹೋದ್ರೆ ಚೆನ್ನಾಗಿರಲ್ಲ. ಅಪ್ಪನ್ ಕೇಳಿದ್ರೆ ಇಲ್ಲ ಅಂತ ಹೇಳ್ದೆ, ಆದ್ರೆ ಟ್ರಿಪ್ಪಿಗೆ ಹೋದ್ರೆ ಚೆನ್ನಾಗಿರತ್ತೇನೋ. ಒಂದ್ಸಲ ಅವಕಾಶ ಬಂದಾಗ ಅದನ್ನ ಹಾಳು ಮಾಡ್ದೆ, ಈಗ ಹೇಗೆ ಒಪ್ಕೋತಾರೆ? ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಪಿಸ್ಬೇಕು ಆದ್ಯಾ. ಇನ್ನೊಂದ್ಸಲ ಪ್ರಯತ್ನ ಮಾಡೋಣ. ಈ ಸಲ ಒಪ್ಕೋತಾರೋ ಏನೋ. ನಾವು ಖಂಡಿತ ಟ್ರಿಪ್ಪಿಗೆ ಹೋಗ್ಲೇಬೇಕು. ಎಲ್ರನ್ನೂ ಹೇಗ್ ಕನ್ವಿನ್ಸ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ. ಆದ್ಯಾ ಏನಾದ್ರೂ ಒಳ್ಳೆ ಐಡಿಯಾ ಮಾಡು. ಮನೆಯವ್ರನ್ನು ಕೂಡ ಒಪ್ಸ್ಬಿಡು ಆದ್ಯಾ, ಪ್ಲೀಸ್ ಪ್ಲೀಸ್ ಆದ್ಯಾ, ಪ್ಲೀಸ್. ಸರಿ, ನೋಡ್ತೀನಿ ಬಿಡು. ಹಾ ನಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಮಾವನ್ನ ಒಪ್ಸೋದಕ್ಕೆ, ನನ್ನ ಪ್ರೀತಿನ ಗೆಲ್ಸೋದಕ್ಕೆ ಯಾವ ಪರಿಹಾರನೂ ಸಿಗ್ತಾ ಇಲ್ಲ. ಮಾವ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋದು ಅವ್ರಿಗೆ ಮುಖ್ಯ. ಅಮ್ಮನಿಗೆ ಚಾರು ಜೊತೆ ನನ್ನ ಮದುವೆ ನಡಿಬೇಕು ಅನ್ನೋದೇ ಆಸೆ. ಆದರೆ ಈ ಮದುವೆಯಿಂದ ನನ್ನ ಜೀವನ ಏನಾಗುತ್ತೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಇಲ್ಲ, ಹೇಗಾದ್ರೂ ಮಾವನ ಒಪ್ಪಿಸ್ಲೇಬೇಕು. ಪ್ರಹ್ಲಾದ ಕೂಡ ಮನೇಲಿ ಯಾರಿಗೂ ಇಷ್ಟ ಇಲ್ಲದೆ ಇದ್ರು ಮಹಾವಿಷ್ಣುನ ಪೂಜಿಸ್ತಾ ಇದ್ರು. ಕೊನೆಗೆ ತಮ್ಮ ಭಕ್ತಿ ನಿಜವಾದದ್ದು ಅಂತ ನಿರೂಪಿಸಿದ್ರು. ನಾನು ಆದ್ಯನ ಪ್ರೀತಿಸೋದು ಈ ಮನೆಯಲ್ಲಿ ಯಾರಿಗೂ ಇಷ್ಟ ಆಗದೆ ಇರ್ಬೋದು, ಆದ್ರೆ ಆದ್ಯನ ಮೇಲೆ ನನಗಿರೋ ಪ್ರೀತಿ ಎಷ್ಟು ಪವಿತ್ರವಾದ್ದು ಅಂತ ನಿರೂಪಿಸ್ಬೇಕು. ಮಾವ ನನ್ನ ಪ್ರೀತಿಲಿ ತಪ್ಪು ಹುಡುಕ್ದೇನೆ ಒಪ್ಕೋಬೇಕು. ಅಷ್ಟಕ್ಕೂ ಮಾವ ನನ್ನ ಪ್ರೀತಿನ ಯಾಕೆ ಒಪ್ಕೊಳ್ಳಲ್ಲ? ಅವ್ರಿಗೂ ಮನ್ಸಿದೆ ಅಲ್ವಾ? ಅವರು ಯಾರನ್ನಾದ್ರೂ ಪ್ರೀತಿಸಿರ್ಬೋದು ಅಲ್ವಾ? ಅವಾಗ ನನ್ನ ಪ್ರೀತಿ ಅವ್ರು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಮದುವೆಗೂ ಮುಂಚೆ ಮಾವ ಯಾರನ್ನಾದ್ರೂ ಪ್ರೀತಿಸಿದಾರಾ ಇಲ್ವಾ ಅಂತ ತಿಳ್ಕೋಬೇಕು. ಆದ್ರೆ ಹೇಗೆ ಪ್ರೀತಿಸಿದಾರಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳಿ ನಾನು? ಮಾವನ ಹತ್ರ ಅದನ್ನ ಹೇಗೆ ಕೇಳಲಿ? ಹಾ, ಶ್ರೀರಾಮ ರಘುರಾಮ ಜೈ ಜೈ ರಾಮ. ಅಜ್ಜಿ 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 ಒಂದ್ ನಿಮಿಷ. ಏನು ಅಜ್ಜಿ, ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚೀಚಿ,
ಸ್ವಾಮಿ ರಾಮ ಅಂತ ರಾಮ ಕೀರ್ತನೆ ಹಾಡ್ತಿದ್ರೆ ಪ್ರೀತಿ ಗೀತಿ ಅಂತಿದ್ಯಲ್ಲೋ. ಅಂದ್ರೆ ತಾತನ್ ಮೇಲೆ ನಿಮ್ಗೆ ಯಾವತ್ತೂ ಪ್ರೀತಿನೇ ಹುಟ್ಟಿಲ್ವಾ? ಲೋ ಮೊಮ್ಮಗನೇ, ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಈಗ್ಲೂ ತುಂಬಾ ನಾಚಿಕೆ ಆಗುತ್ತೆ ಕಣೋ. ಅಷ್ಟಕ್ಕೂ ನಿಮ್ ತಾತನ್ನ ಮೊದಲನೇ ಸಲ ಎಲ್ಲಿ ನೋಡ್ದೆ ಗೊತ್ತಾ? ಎಲ್ಲಜಿ? ಮೊದಲನೇ ರಾತ್ರಿ ಅವ್ರಿಗೆ ಹಾಲ್ ತಗೊಂಡೋಗ್ ಕೊಟ್ಟಾಗ. ಅಯ್ಯೋ ಅಜಿ ಅಜಿ, ಅಷ್ಟೊಂದು ಓಲ್ಡ್ ಸ್ಟೋರಿ ಬೇಡ ಬಿಡಿ.